ಆದರೆ ಬಹಳ ದಟ್ಟವಾಗಿ ಅವಳು ಕಾಣುವುದು ಏನು ಅಂತಂದ್ರೆ ಸಖಿಯಾಗಿ ಮತ್ತು ತಾಯಿಯಾಗಿ. ಆದರೆ ನೀವು ಕುವೆಂಪು ಅವರ ಕಾವ್ಯವನ್ನ ನೋಡ್ತಾ ಹೋದ್ರೆ ಅಲ್ಲಿ ಅವಳು ಇನ್ನೂ ಬೇರೆ ಬೇರೆ ತರ ಕಾಣಿಸ್ತಾ ಹೋಗ್ತಾಳೆ. ಅಲ್ಲಿ ಅವಳು ಹೃದಯೇಶ್ವರಿ, ಕಲಾಸುಂದರಿ, ಕ್ರಾಂತಿಕಾಳಿ, ಆಮೇಲೆ ಇನ್ನೂ ಬೇರೆ ಬೇರೆ ಸ್ವರೂಪ ಅವಳಿಗೆ ಇದೆ. ಅವಳು ಜನನಿ ಮತ್ತು ತನುಜಾತೆ, ಮಗಳವಳು, ತಾಯಿ ಹೌದು ಮಗಳು ಹೌದು, ಅನಂಗ ಸುಂದರಿ ಅವಳಲ್ಲಿ. ಹೀಗೆ ಬೇರೆ 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 ರೂಪದಲ್ಲಿ ಸ್ತ್ರೀಯನ್ನು ಭಾವಿಸ್ತಾ ಇಬ್ರು ಹೋಗಿದ್ದಾರೆ. ಹೀಗೆ ಸ್ತ್ರೀಯನ್ನು ಒಳಗೊಳ್ಳುವಂತ ಕ್ರಮದಲ್ಲೂ ಕೂಡ ಅವರ ತಾತ್ವಿಕತೆಯನ್ನು ಯಾವುದು ದಟ್ಟವಾಗಿ ಪ್ರಭಾವಿಸಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನಾವು ಕೇಳ್ಕೊಳ್ತಾ ಹೋಗ್ಬೋದು. ಒಂದು ರೀತಿ ಇಬ್ಬರಲ್ಲೂ ಕೂಡ ಅವರು ಮತ್ತೆ ಉಲ್ಲೇಖ ಮಾಡುವಂತ ಸಂಗತಿ ಸ್ತ್ರೀಯ ಬಗ್ಗೆ ಏನು ಅಂತಂದ್ರೆ ಪುರುಷನ ಅಹಂಕಾರವನ್ನ ಒಡೆಯುವ ಒಂದು ಸ್ಥಿತಿಯಾಗಿ ಅವರಿಗೆ ಆ ಸಖಿ ಅಥವಾ ಗೆಳತಿಯ ಹೆಂಡತಿ ಕಂಡು ಬಂದಿದ್ದಾರೆ. ಪುರುಷನ ಅಹಂಕಾರವನ್ನ ಬೇರೆ ತರ ರೂಪಿಸುವಂತ, ಪುರುಷನ ವ್ಯಕ್ತಿತ್ವಕ್ಕೆ ಒಂದು ಹೊಸ ಆಯಾಮವನ್ನ ಒದಗಿಸಿಕೊಡುವಂತ ಒಂದು ಸ್ಥಿತಿಯಲ್ಲಿ ಅವರ ಹೆಣ್ಣನ್ನ ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂಥ ಸಂಗತಿ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಬೇಂದ್ರೆಯವರ ಕವನಗಳಲ್ಲಿ ನನಗೆ ಕಾಡುವಂತ ಇನ್ನೊಂದು ಬಹಳ ದೊಡ್ಡ ಸಂಗತಿ ಯಾವುದು ಅಂತಂದ್ರೆ ಒಂಥರ ಈ ಬದುಕಿನ ಅಸ್ಥಿರತೆ. ಈ ಬದುಕಿನ ಅಸ್ಥಿರತೆಯಿಂದಲೇ ಅವರು ಹೊರಡಿಸಿದಂತಹ ಅಲಂಕಾರಗಳು, ಅವರು ಹೊರಡಿಸಿದಂತಹ ರೂಪಕಗಳು, ಅವರು ಹೊರಡಿಸಿದಂಥ ದರ್ಶನಗಳು ಅವರ ಕಾವ್ಯದ ತುಂಬ ಬಹಳ ದೊಡ್ಡ ಪ್ರಮಾಣದಲ್ಲಿ ಚೆಲ್ಕೊಂಡಿದ್ದಾರೆ. ಆದರೆ ಈ ಬದುಕಿನ, ಯಾಕಂದ್ರೆ ಅವ್ರ ಬದುಕು ಕೂಡ ಹಾಗೆ ಇತ್ತು, ಅಥವಾ ಒಟ್ಟಾರೆ ಆ ಕಾಲಮಾನದ ಬದುಕಿನ ಧ್ವನಿಗಳನ್ನು ಕೂಡ ಅವರು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಅನ್ನಿಸ್ತದೆ. ಆಮೇಲೆ ಅವರಲ್ಲಿ ಮತ್ತೆ ಬರುವಂತಹ ಒಂದು ಮೆಟಫರ್ ಶ್ರಾವಣ. ಈಗಾಗಲೇ ನಮ್ಮ ಸರ್ ಅವರು ವಿಜಯಶಂಕರ್ ಸರ್ ಹೇಳಿದರು ಈ ಶ್ರಾವಣ ಪ್ರತಿಭೆ, ಶ್ರಾವಣ ಅನ್ನುವಂಥದ್ದು. ನಾನು ಇತ್ತೀಚೆಗೆ ಒಂದು ಸಂದರ್ಶನ ಕೇಳ್ತಾ ಇದ್ದವರಲ್ಲಿ, ಅದು ಯಾವಾಗೋ ಆಲ್ ಇಂಡಿಯಾ ರೇಡಿಯೋದವ್ರು ಮಾಡಿದ್ದ ಅನ್ನಿಸ್ತದೆ. ಯಾಕೆ ನೀವು ಮತ್ತೆ ನಿಮ್ಮ ಕಾವ್ಯದಲ್ಲಿ ಈ ಶ್ರಾವಣದ ಉಲ್ಲೇಖವನ್ನು ಮಾಡಿದ್ದೀರಿ, ಶ್ರಾವಣದ ಕುರಿತು ಕವಿತೆಗಳನ್ನು ಬರೆದಿದ್ದೀರಿ, ಶ್ರಾವಣ ಅಂತಂದ್ರೆ ನಿಮ್ಗೆ ತುಂಬಾ ಸಂಭ್ರಮ ಯಾಕೆ ಅಂತ ಹೇಳಿ. ಅದಕ್ಕೆ ಅವ್ರ ಉತ್ತರ ಕೇಳಿ ನಾನು ಬಹಳ ಡಿಸ್ಟರ್ಬ್ ಆಗ್ಬಿಟ್ಟೆ. ಅವ್ರೇನು ಹೇಳಿದ್ರು ಅಂತಂದ್ರೆ, ನಾನು ನನ್ನ ಜೀವನದ ಅತ್ಯಂತ ಪ್ರೀತಿ ಪಾತ್ರರನ್ನು ಕಳೆದುಕೊಂಡದ್ದು ಈ ಶ್ರಾವಣ ಮಾಸದಲ್ಲಿ. ನನ್ನ ಅನೇಕ ಮಕ್ಕಳು, ನನ್ನ ಸಹೋದರರು, ಸಂಬಂಧಿಕರು, ನನ್ನ ತಾಯಿ ಎಲ್ಲ ಈ ಶ್ರಾವಣದಲ್ಲಿನೇ ಅವರು ತೀರ್ಕೊಂಡು ಹೋದರು. ಆದರೆ ಈ ಎಲ್ಲರ ಸಾವಿನ ನಡುವು ಕೂಡ ಈ ಶ್ರಾವಣದೊಳಗೆ ಒಂದು ಹಸಿರು ಎಲ್ಲ ಕಡೆ ಹರಳಿರ್ತದಲ್ಲ, ಎಲ್ಲೋ ಗಿಡ ಮರಗಳು ಅರಳಿರ್ತವೆ, ಹೂಗಳು ಬಿಟ್ಟಿರ್ತವೆ. ಅವುಗಳನ್ನು ನೋಡಿನೂ ನಾನು ಸಂತೋಷ ಪಡದೇ ಇದ್ರೆ ನಾನು ಎಂಥ ಕವಿ ಅಂತ. ಈ ಸಾವಿನ ಸಂದರ್ಭದಲ್ಲೂ ಕೂಡ ನಿಸರ್ಗದ ಒಂದು ಚೆಲುವು ನನ್ನನ್ನು ಕೆಣಕದೇ ಇದ್ರೆ ನಾನು ಯಾವ ಕವಿ? ಹೀಗಾಗಿ ಶ್ರಾವಣ ಅಂತಂದ್ರೆ ಅದು ಬರೀ ಸಂಭ್ರಮದ ಸ್ಥಿತಿ ಅಷ್ಟೇ ಅಲ್ಲ, ಅದು ನನಗೊಂದು ವೇದನಾಪೂರ್ಣವಾದಂಥ ಸ್ಥಿತಿ ಕೂಡ ಹೌದು. ಹೀಗಾಗಿ ಅವೆರಡೂ ಸೇರಿನೇ ನಾನು ಆ ಶ್ರಾವಣದ ಕುರಿತು ಬರೆದಿದ್ದೇನೆ ಅನ್ನುವಂಥ ಮಾತನ್ನ ಅವರು ಹೇಳಿದ. ಅಂದ್ರೆ ಈ ದುಃಖವನ್ನ ಸಂವೇದಿಸುವ ರೀತಿ, ಈ ನೋವನ್ನ ಒಬ್ಬ ಕವಿ ಸ್ವೀಕರಿಸುವಂತಹ ಒಂದು ರೀತಿಯ ಕೆಲವು ಮಾದರಿಗಳಿದ್ದಾವಲ್ಲ, ಬಹುಶಃ ಬೇಂದ್ರೆಯವರ ಈ ಮಾದರಿಗಳಿಗೆ ಕೊಟ್ಟಂತಹ ಒಂದು ಕಲಾಕೃತಿಯ ರೂಪ ಬಹುಶಃ ಬಹಳ ಅಪರೂಪ ಅಂತ ಹೇಳಿ ಅನಿಸ್ತದೆ. ಹೀಗಾಗಿನೇ ಸಾವಿನ ಅನೇಕ ಉಲ್ಲೇಖಗಳು, ದುಃಖದ ಅನೇಕ ಪದ್ಯಗಳು ಅವರ ಕವಿತೆಗಳಲ್ಲಿ ನಿರಂತರವಾಗಿ ಅವು ಬರ್ತಾ ಹೋಗಿದ್ದಾರೆ. ಆದರೆ ಕುವೆಂಪು ಅವರ ಸೃಜನಶೀಲತೆ ಮತ್ತದು ಬೇರೆ ಬೇರೆ ಕಡೆ ಚಾಚಿಕೊಳ್ತಾ ಹೋಗ್ತದೆ. ಅವರಿಗೆ ಒಂದು ವಿಶ್ವಮಾನವದ ಕಲ್ಪನೆ ಬರ್ತದೆ, ಪೂರ್ಣ ದೃಷ್ಟಿಯ ಕಲ್ಪನೆ ಬರ್ತದೆ, ಮನುಜ ಮತದ ಕಲ್ಪನೆ ಬರ್ತದೆ, ಸಮಾಜದೊಳಗೆ ಇರುವಂಥ ಈ ಒಂದು ಅಸಮಾನತೆಯ ಕಲ್ಪನೆ ಅವರಿಗೆ ತೀವ್ರವಾಗಿ ಕಾಡ್ತಾ ಇರ್ತದೆ. ಹೀಗಾಗಿ ಅವರು ಹೆಚ್ಚು ಲೌಕಿಕವಾಗಿ, ಸಾಮಾಜಿಕವಾಗಿ ತಮ್ಮ ತಾತ್ವಿಕತೆಗಳನ್ನು ಒಳಗೊಡ್ತಾನೆ ಅದಕ್ಕೆ ಬೇರೆ ಬೇರೆ ಪಾತ್ರಗಳು, ಅದು ಶಂಭುಕನ ಪಾತ್ರ ಇರ್ಬೋದು, ಏಕಲವ್ಯನ ಪಾತ್ರ ಇರ್ಬೋದು, ಹೂವಯ್ಯನ ಪಾತ್ರ ಇರ್ಬೋದು, ಸೀತೆಯ ಪಾತ್ರ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಬುದ್ಧಿಯ ಪಾತ್ರ ಇರ್ಬೋದು, ತಿಮ್ಮಿಯ ಪಾತ್ರ ಇರ್ಬೋದು, ಇವರೆಲ್ಲರ ಪಾತ್ರಗಳ ಮೂಲಕ ಒಂದು ಬಹಳ ದೊಡ್ಡ ಸಮಾಜದ ಕಲ್ಪನೆಯನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನೀವು ಗಮನಿಸಿ, ಬೇಂದ್ರೆಯವರಿರಲಿ ಅಥವಾ ಕುವೆಂಪು ಅವರಿರಲಿ, ಅವರು ತಮ್ಮ
ವೈಯಕ್ತಿಕ ಬದುಕಿನ ಬಗ್ಗೆ ಬರೀಲಿ, ಸಮಾಜದ ಬಗ್ಗೆ ಬರೀಲಿ, ಅವರು ಒಂದು ನಾಗರಿಕ ಪ್ರಜ್ಞೆಯ ಭಾಗವಾಗಲಿಕ್ಕೆ ಇಬ್ರು ತಹತಹಿಸ್ತಾ ಇದ್ದಾರೆ. ಯಾವುದೇ ಧರ್ಮ ಪ್ರಭುತ್ವದ ಭಾಗವಾಗಲಿಕ್ಕಾಗ್ಲಿ, ಯಾವುದೇ ರಾಜಪ್ರಭುತ್ವದ ಭಾಗವಾಗಲಿಕ್ಕಾಗ್ಲಿ ಅವರ ಕಾವ್ಯ, ಅವರ ಸೃಜನಶೀಲತೆ ಬಯಸ್ತಾ ಇಲ್ಲ. ಅವರಿಬ್ಬರ ಸೃಜನಶೀಲತೆ ಕೂಡ ಒಂದು ಹೊಸ ನಾಗರಿಕ ಪ್ರಜ್ಞೆಯ ಭಾಗವಾಗಲಿಕ್ಕೆ. ಇಲ್ಲದೆ ಇದ್ರೆ ಯಾರು ನರಬಲಿ ಬರೆದು ಒಂದು ತಿಂಗಳು ಹಿಂಡಲ್ಗ ಜೈಲಿನಲ್ಲಿ ಇರ್ತಾರೆ? ಯಾರು ಕಲ್ಕಿ ಅಂತ ಪದ್ಯ ಬರೆದು ಎದುರು ಹಾಕೊಳ್ತಾರೆ? ಅಥವಾ ಕುವೆಂಪು ಅವ್ರದ್ದೇ ಒಂದು ಕವಿತೆ ಇದೆ, ಮಹಾರಾಜರು ಮೆರವಣಿಗೆಯಲ್ಲಿ ತಿಂದುಂಡು ಮೆರೆಯುತ್ತಾ ಬರುವಾಗ ನಾನದನ್ನು ಬೆಪ್ಪಾಗಿ ನಿಂತು ನೋಡುತ್ತಿರಬೇಕೆ? ಮೈಸೂರು ದಸರಾ ಸಂದರ್ಭದಲ್ಲಿ, ಅದು ಮೈಸೂರೊಳಗೆ ಇದ್ದು ಬರೆದಂಥ ಕವಿತೆ. ಯಾರಿಗೆ ಸಾಧ್ಯ ಇದೆ ಈ ಥರದ ಪದ್ಯ ಬರೀಲಿಕ್ಕೆ? ಆಮೇಲೆ ಅವ್ರದ್ದೊಂದು ಒಂದು ಹಕ್ಕಿ ಮತ್ತು ಕವಿ ಅಂತ ಹೇಳಿ ಒಂದು ಕವಿತೆ ಇದೆ. ಅದರಲ್ಲಿ ಕವಿ ಹಕ್ಕಿಯ ಜೊತೆ ಒಂದು ಮಾತಿನಲ್ಲಿ, ಒಂದು ಸಂಭಾಷಣೆಯಲ್ಲಿ ತೊಡಗಿರ್ತಾರೆ. ಆವಾಗ ಮಹಾರಾಜರು ಬಂದು ಬಾಗಿಲು ಬಡಿತಾ ಇರ್ತಾರೆ ಅಂತ ಹೇಳಿ ಯಾರೋ ಹೇಳಿದಾಗ ಆ ಕವಿ ಏನು ರಿಪ್ಲೈ ಮಾಡೋದಿಲ್ಲ, ಅಲ್ಲಿಗೆ ಕವಿತೆ ಮುಗಿದು ಹೋಗ್ಬಿಡ್ತಾರೆ. ಅಂದ್ರೆ ನನಗೆ ಮಹಾರಾಜರ ಜೊತೆಗಿನ ಸಂಭಾಷಣೆಗಿಂತ ಈ ಹಕ್ಕಿಯ ಜೊತೆಗಿನ ಸಂಭಾಷಣೆ, ಹಕ್ಕಿಯ ಜೊತೆಗಿನ ಮಾತುಕತೆ ಬಹಳ ಇಷ್ಟ ಅನ್ನೋ ಧ್ವನಿಯಲ್ಲಿ ಆ ಕವಿತೆ ಮುಕ್ತಾಯಗೊಳ್ತಾ ಹೋಗ್ತದೆ. ಹೀಗಾಗಿ ಅವರೇನು ಆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ, ಸ್ವಾತಂತ್ರ್ಯೋತ್ತರದ ಸಂದರ್ಭದಲ್ಲಿ ಒಂದು ಹೊಸ ನಾಗರಿಕ ಪ್ರಜ್ಞೆಯನ್ನು ಬಯಸ್ತಾ ಇದ್ರು ಇಬ್ರು, ಬೇಂದ್ರೆ ಅವರು ಇರಬಹುದು ಅಥವಾ ಕುವೆಂಪು ಅವರು ಇರಬಹುದು. ಅದರ ಒಂದು ಭಾಗವಾಗಲಿಕ್ಕೆ ಅವರ ಸೃಜನಶೀಲತೆ ಬಹಳ ತೀವ್ರವಾಗಿ ತುಡಿತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ನೀವು ಕುವೆಂಪು ಅವರ ಯಾರು ಅರಿಯದ ವೀರ ನೋಡಿ, ಎಲ್ಲರೂ ಅರಿಯುವ ವೀರರು ನಮಗೆಲ್ಲ ಗೊತ್ತಿದ್ದಾರೆ, ನಮಗೆಲ್ಲರೂ ಗೊತ್ತಿರುವಂತಹ ವೀರರು ಬಹಳ ಜನ ಇದ್ದಾರೆ. ಆದರೆ ಯಾರೂ ಅರಿಯದ ವೀರ, ಅವನ ಲಿಂಗ ಹೇಗೆ ಆ ಒಂದು ಕುಟುಂಬ ಪ್ರವಾಹ ಬಂದಾಗ ಅವನ ನದಿಗೆ ಧುಮುಕಿ ಅವರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ದ, ಅವನು ನಿಜವಾದ ವೀರ, ಯಾರೂ ಅರಿಯದ ವೀರ. ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಇಂಥ ಯಾರೂ ಅರಿಯದ ವೀರನನ್ನ ತನ್ನ ಸೃಜನಶೀಲತೆಯೊಳಗೆ ಬಿಟ್ಕೊಳ್ಳುವಂಥ ಮತ್ತು ಅವನ ವ್ಯಕ್ತಿತ್ವವನ್ನು ಸಾಹಿತ್ಯದಲ್ಲಿ ಸ್ಥಿರೀಕರಿಸುವಂತಹ ಒಂದು ಪ್ರಯತ್ನ ಏನಿದೆ, ಅದು ಬಹಳ ದೊಡ್ಡ ಪ್ರಯತ್ನ, ಸೃಜನಶೀಲ ಪ್ರಯತ್ನ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ.